ಅಯ್ಯ ಇಲ್ಲೇನ್ ಮಾಡಕತ್ತೀಯಲ್ಲ? ಓದ್ಕೆ ಅಂತ ಹೇಳಿಲ್ಲ ನಾನು. ಮತ್ತೆ ಅವನು ಓಸು ಸಾಮಾನು ಯಾಕೆ ಹಳ್ಳಿದಿ? ಇದೇ ಏರು ಓಸು ತುಂಬಿಟ್ಟು ಹೋಗಿದೆ ನೋಡು ನಾನು ಕಸ ಹೊಡೆದು. ಏನ್ ಕಾಡ್ತೀಯ ಎಲ್ಲರ ಒಟ್ಟು ಜೀವಕ್ಕೆ ಸಮಾಧಾನ ಇಡಂಗಿಲ್ಲ ನೋಡು. ಓದ್ಕೆ ಅಂತ ಹೇಳಿಲ್ಲ ನಿನಗೆ ಈಗ ನಾನು. ಹೋಗಿ ಓದ್ಕೆ ಅಂತ ಕುಂದ್ರದ್ ಬಿಟ್ಟು ತಣ್ಣಗೆ ಮತ್ತೆ ಸಾಮಾನು ಹಾಡ್ಕೊಂಡು ಕುಂತಿಯಲ್ಲ ನೀನು. ಎದ್ರಲ್ಲಿ ಹೊಡಿಲ್ಲ ಅನ್ನಂತ ನಾನು. ಹೇಳ ಮೇಲೆ ಹೇಳ. ಹೋಗಿ ಓದ್ಕೆ ಅಂತ ಕುಂದ್ರ ಹೋಗ. ಆಟ ಆಡ್ತಿದಿ 2 ತಿಂಗಳಾತ್ ನೀ ಆಡಕತ್ತು. 2 ತಿಂಗಳನು ಆದ್ರೆ ಬರೀ ಆಡದ ಮಾಡಿದಿ. ರಜದಾಗ ಕೊಟ್ಟು ಹೋಮ್ವರ್ಕ್ ಸತಿ ಮಾಡಿದಿ ನೀನು. ಬರೇ ಕುಣಿದ ಆಗಿ ಹೋಯ್ತು ನಿಂದು. ಹೋಗ್ಲಿ ಬಿಡುದ ಆಡಿದ್ರ ಆಡಿ ಆಡುವಲ್ಲಕ ರಜಾ ಐತಿ ಅಂತ ಸುಮ್ಮನಿದ್ರೆ ಅದನ್ನ ಗಟ್ಟಿ ಹಿಡ್ಕೊಂಡಿ ಹೆಂಗ ಅದನ್ನ ಆಟ ಹಚ್ಚಿಯಲ್ಲ. ಯಾಕೆ ಸಾಕು ಆಡಿದ್ದೆ 2 ತಿಂಗಳು ಆಡಿದಿ ಸಾಕಾಗಿಲ್ಲ ನಿನಗೆ ಇನ್ನೂ ಆಡ್ತಾನಂತ. ಎದ್ದು ಬುಕ್ ತಗ ಹೋಗಂಗಿಲ್ಲ. ಬುಕ್ಗಳ ತೆಗೆದು ನೋಡಂದಿಟ್ಟ ಬುಕ್ನಾಗ ಏನೈತಿ ಏನಿಲ್ಲ ಅಂತಂದು. ನಿನ್ನೆ 4,000 ರೂಪಾಯಿ ರೊಕ್ಕ ದಂಡ ಬಡ್ದು ಬಂದ ನಿನ್ನ ಬುಕ್ಕಿಗಳಿಗೆ. ₹1 ಕಮ್ಮಿ ತಗೊಳ್ಳಿಲ್ಲ ಓದ್ತಾನವ್ರು. ₹1 ಕಮ್ಮಿ ತಗೊಳ್ಳಿಲ್ಲ. 4,000 ರೂಪಾಯಿ ರೊಕ್ಕ ಏನ್ ಹಂಗ ಬರ್ತಾವ ಅಂತಿಕೊಂಡಿಯಲ್ಲ. ಹೋಗು ಬುಕ್ನಾಗ ಏನೈತಿ ಅನ್ನೋದ್ರ ನೋಡ್ರಿ ಹೋಗು. ಅವಕ್ಕೆ ಏನಾರ ಕವರ್ ಹಾಕ್ಯಂಡ್ ನೀವು ಹೆಸರು ಹಾಕ್ಯಂಡ್ ನೀವು ಏನಿಲ್ಲ ಇಲ್ಲ ಕುಂತ್ ಬಿಟ್ಟ ನೀನ್ ಸಾಮಾನು ಹಳ್ಕೊಂಡು. 2 ತಿಂಗಳು ಆಡಿದಿ ನಿನಗೆ ಸಾಕಾಗಿಲ್ಲ ನಿನಗೆ ನಡೀತೀಯಾ ಬೇಕು ನಿನಗೆ ತಗೊಳ್ಳೆ ಕಸ್ಮರ್ಗೆ ಹಿಂಡಿನ. ಏನ ಮುಂಜಾನೆ ಎದ್ದು ಸ್ವಭಾವ ಇದೆ. ನಿಮ್ಮ ಹುಡ್ರಿ ಹೊಡಿಲಿಲ್ಲ ಅಂದ್ರೆ ನಿಮ್ ಕೈ ಸಮಾಧಾನ ಇರಂಗಿಲ್ಲ. ತಿಂದ ಅನ್ನನ ಅರ್ಗದಲ್ಲ ನೋಡಿ ನಿಮ್ಗೆ. ಇದಕ್ಕೆ ಹೊಡಿತೀರ ಹುಡ್ರಿಗೆ? ಅವರಿಗೆ ರೂಢ ಬಿದ್ದು ಬಿಟ್ಟತ್ರಿ ಅತ್ತಿಯರ. ಅತ್ತಾಗಿಂದ ಇತ್ತಾಗಿಂದ ಚಟ ಪಟ ಹುಡ್ರನ್ನ ಹೊಡ್ಕಂತ ಅಡ್ಡಾಡದು. ಏನ್ ಹೊಲಸು ರೂಢಿನ ಏನ ಎಲ್ಲ ಸಿಟ್ಟು ತಗೊಂಡ್ ಹೋಗಾರ ಹುಡ್ರಿಗೆ ಹಾಕ್ತಾರ. ಇಲ್ ಬಿಡ್ರಿ ಅಮ್ಮಾರೆ, ನಾ ಯಾವ ಸಿಟ್ಟು ಹಾಕಕ್ ಹೋಗ್ಲಿ. ಅವ್ರು ಹೆಂಗ್ ಹೇಳ್ತಾರ ನೋಡತ್ತಿಯರ್. ಇನ್ನು ಇಲ್ಲೇ ನಿಂತಿಯಲ್ಲ, ಹೋಗಿ ತಗ ಬುಕ್ ಅದನ್ನ ಕೈಯಾಗ ಮುಟ್ತೀಯ ಇಲ್ಲ ಬುಕ್ ಅದನ್ನ. ನಿನ್ನ ಕಸ್ಮರ್ ಹಿಂಡಿ ಎಲ್ಲ ಕೆರಾಣ ತಗೊಂತ ನಿನಗೆ ಹಂಗಲ್ಲ. ಮತ್ತ ನನಗೆ ಸಿಟ್ಟು ತರಿಸ್ಬಿಡ. ತಗೊಳಲ್ಲ ಬುಕ್. ಇವತ್ತು ನಿಮ್ಮ ಅಮ್ಮ ಅಲ್ಲ ಅವ್ರಮ್ಮ ಹೇಳಿದ್ರು ಬಿಡಂಗಿಲ್ಲ ನಾನು. ಯಾರ ಮಗನು ಮಾತು ಕೇಳಂಗಿಲ್ಲ ನನಗೆ. ಸೀದಾ ಹೋಗಿ ಬುಕ್ ತಗೊಂಡು ಸರಿ ಹೋತು. ಇಲ್ಲ ಅಂದ್ರೆ ನೋಡ್ ಮತ್ ನೀನು ಯಾಕವ ಅಮ್ಮಗಳಿಗೆ ಬರ್ತೀಯಲ್ಲ ನೀ ಸೀದಾ. ಅವನಿಗೇನು ನಾ ಓದ್ಬೇಡ ಅಂತ ಹೇಳೇನೆ ಹೆಂಗ? ಆ ಹುಡುಗ ಯಾಕ ಆಡ್ಬೇಕು ಅಂತ ತಿಂದಿಟ್ಟ ತಾಡಿ ಬರವಲ್ಲ ನಕ್ ಬಿಡು. ತೀರಾ ಹಂಗ ಬುಕ್ ಅಂತ ಪುಸ್ತಕನಾಗಿನ ಹುಳ ಮಾಡಬಾರ್ದು. ಒಂದಿಟ ಹೊರಗೆ ಆಡಾಕು ಬಿಡ್ಬೇಕು, ಒಂದಿಟ್ಟು ಓದ್ಕೆಂತಾನು ಕುಂದ್ರಿಸ್ಬೇಕು. ತೀರಾ ಹಂಗ ಕಿರಿಕಿರಿ ಮಾಡಬಾರ್ದು. ಅವು ಸಣ್ಣ ಮಕ್ಕಳು. ಏನ್ 3 ವರ್ಷ ಇರ್ತಾನ ಹೋಗಿ ಸಾಲಿಗೆ ತುಂಬಿ ಬಿಡ್ತೀರಿ. ತುಂಬಬೇಕು ಓದು 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 ಏನ್ ಕಿರಿಕಿರಿನವ ನಿಮ್ದು ಮಕ್ಕಳಿಗೆ ಅಂತ. ನಾನು ಅವು ಕುರ್ತಲಿ ಎದಕ್ ಬರ್ಬೇಕ ಅವಕ್ಕ? ಮನ್ಯಾಗ ಹಾಲು ಬಾನ ಉಂಡು ಆಡಿ ನಕ್ಕಂತ ಅಮ್ಮನ ಮಾಡ್ಲಾಗ ಅಜ್ಜಿ ಮಾಡ್ಲಾಗ ಅಜ್ಜನ್ ಮಾಡ್ಲಾಗ ಅಡ್ಡಾಡಿಕೆ ಅಂತ ಆಡೋ ವಯಸ್ಸವ್ರದೀಗ. ಅದನ್ನ ಬಿಡ್ತಿ ಒಯ್ತೀರಿ. 3 ವರ್ಷದಾಗ ಒಯ್ದು LKG ಅಂತ ನರ್ಸರಿ ಅಂತ ಇನ್ನೊಂದೆಂಟದ KG ಅಂತ ಪಾವು KG ಅನ್ಕಂತ ಅವಕ್ಕ ರೊಕ್ಕ ದಂಡ ಬಡದು ಸೇರಿಸಿ ಅವು ಹುಡ್ರಿ ಜೀವ ತಿಂತೀರಿ ನೋಡ. ಹಂಗ ನಿಮ್ಗೆಲ್ಲ ಏನ್ ಗೊತ್ತಿತ್ಲ ವಯಸ್ನ್ಯಾಗ? ಮಾತಾಡ್ತಾಳ ಆ ವಯಸ್ನ್ಯಾಗ. ಅಯ್ಯೋ 5-6 ವರ್ಷ ಆದ್ರೂ ಒಂದ್ ಚಡ್ಡಿ ಕೆಣಕ್ ಬರ್ತದಿಲ್ಲ ನಿಮ್ ಗಂಡುಗಳಿಗೆ. ಹಂಗ ಮಾತಾಡ್ತಾಳ. ಆ ಹುಡ್ರು ಏನು ಹಂಗ ಯೂನಿಫಾರ್ಮ್ ಹಾಕ್ಯಂಡ್ ರೆಡಿನ ಆಗ್ಬೇಕು. ಹಿಂಗ ಯೂನಿಫಾರ್ಮ್ ಹಾಕ್ಯಬೇಕು, ಹಿಂಗ ಕುಂದ್ರಬೇಕು, ಹಿಂಗ ಹೇಳ್ಬೇಕು. ಅಯ್ಯ ಡಿಸಿಪ್ಲಿನ್ ಅಂತದ ಎಂತದ ಡಿಸಿಪ್ಲಿನ್. ಅದೇನ್ ಡಿಸಿನ ಮಾಡ್ತತಿಯೋ ಏನ ಅವ್ರ ಅಪ್ಪನ ಮಾಡ್ತತಿಯೋ ಗೊತ್ತಲ್ಲ ನನಗ. ಹುಟ್ಟುತ್ತಲೇನ ಎಲ್ಲ ಕಲ್ತ ಹುಟ್ಟಿ ಬಿಡ್ಬೇಕು ಇವ್ರಿಗೆ ಹುಡ್ರು. ಏನು ಕಲಸ ಅಷ್ಟು ತಾಳ್ಮೆನೂ ಇಲ್ಲ, ಸಮಾಧಾನನೂ ಇಲ್ಲ ನಿಮ್ಗೆ. ಅವು ಕಲಿಯೋ ತನಕನೂ ಸಮಾಧಾನ ಇಲ್ಲ. ಅದು ಬರೋದಲ್ಲ ಇದು ಬರೋದಲ್ಲ. ಆಕಿ ಮಗನಿಗೆ ಅದು ಬರ್ತೈತಿ, ಆಕಿ ಮಗಳಿಗೆ ಇದು ಬರ್ತೈತಿ, ನನ್ನ ಮಕ್ಕಳಿಗೆ ಏನೋ ಬರೋದಿಲ್ಲ. ಏನ್ರಲ್ಲಿ ಇದು ಏನ್ ಮಾಡಾಕತ್ತೀರಿ? ಸರ್ಕಸ್ನಾಗಿನ ಇದು ಆದಂಗಾಗ್ಯಾವ ಪ್ರಾಣಿಗಳು. ಬಿಡ್ರಿ ಅವ್ರಿಗೆ ಆರಾಮಾಗಿ ಆಡಾಕು ಬಿಡ್ಬೇಕು, ಓದಿಸ್ಬೇಕು. ಎಲ್ಲ ಇರ್ಬೇಕು, ಆಟನ ಇರ್ಬೇಕು ಪಾಠನ ಇರ್ಬೇಕು ಹುಡ್ರಿಗೆ. ಹಂಗಲ್ರಿ ಅತ್ತೀರ. ನಿನ್ನೆರ 4,000 ರೂಪಾಯಿ ರೊಕ್ಕ ಕೊಟ್ಟು ಪುಸ್ತಕ ತಗೊಂಬಂದನಿ. 30,000 ರೂಪಾಯಿ ಫೀಸ್ ಕಟ್ಟಿಸ್ಕೊಂಡ ಆಕಿ. 20,000 ರೂಪಾಯಿ ಡೊನೇಷನ್ ಬೇರೆ. ಇಷ್ಟೆಲ್ಲ ಕಟ್ಟಿ ತಗೊಂಬಂದ್ರೆ ಪುಸ್ತಕ ನಾವು ಓದ್ಲಿಲ್ಲ ಅಂತಂದ್ರೆ ರೊಕ್ಕ ಹಾಳಾಗದಲ್ರಿ ಅತ್ತೀರ. ಈಗ 2 ತಿಂಗಳು ಆಡ್ಯಾನ ಇಲ್ರಿ ಅವ. ಇನ್ನಾರ ಓದ್ಬೇಕ ಮತ್ತೆ. ಓದೋ ವಯಸ್ನಾಗ ಓದ್ಲಿಲ್ಲ ಅಂದ್ರೆ ನಾಳೆ ನಮ್ಮಂಗ ಇಲ್ಲಿ ಮನ್ಯಾಗ ಮುಸುರಿ ತಿಕ್ಕಂತ ಬಿದ್ದಿರ್ಬೇಕಾಕತ್ರಿ ಅತ್ತೀರ. ಶೋಭವ ಓದ್ಯಾರ ಎಲ್ಲರೂ ಕಲೆಕ್ಟರ್ ಕೆಲಸನ ಮಾಡಾಕತ್ತಿಲ್ವೇ? ಅಷ್ಟಷ್ಟು ತಕೊಂಡ್ ರೊಕ್ಕ ಬಡದು ಅಂತಂತ ದೊಡ್ಡ ಸಾಲಿಗಂತ ಹಾಕಂತ ಹರಕತ್ ಏನೈತಿ? ಹಾಸಿ ಇದ್ದಟ್ಟು ಕಾಲ್ ಚಾಚ್ಬೇಕವ. ನನ್ನ ಮಕ್ಕಳೆಲ್ಲ ಸರ್ಕಾರ ಶಾಲ್ಯಾಗ ಓದ್ಯಾರು ನೋಡ್ತಿ ಇಲ್ಲ. ಈಗ ಇವತ್ತು ದುಡ್ಕೊಂಡ್ ತಿನ್ನಾಕತ್ತಿಲ್ಲನ?
ಅವ್ರಟ್ಟ ಯಾಕ ನಾವೆಲ್ಲನೂ ಸರ್ಕಾರಿ ಶಾಲ್ಯಾಗ ಓದ್ಯರು. ನಾವೇನು ಓದ್ಲಿಲ್ಲನ ಆಗ್ಲಿಲ್ಲನ. ಓದು ಮನುಷ್ಯನ ಜ್ಞಾನ ಬೆಳೆಸಕ್ಕಾಗಬೇಕವ. ಆ ಡಿಗ್ರಿಗಳು ಅಂತ ಸರ್ಟಿಫಿಕೇಟ್ಗಳಂತ ಅವೆಲ್ಲ ಕಾಗದದಾಗ ತಗೊಂಡು ಏನು ಮಾಡ್ಬೇಕು? ಮನುಷ್ಯನ ಜ್ಞಾನನ ಬೆಳಿಲಿಲ್ಲ ಅಂತಂದ್ರೆ ಇರ್ಲಿ ಹೋಗ್. ಮತ್ ಹೋಗಪ್ಪ ಓದ್ಕೊಂತ ಕುಂದ್ರ ಹೋಗು. ಮತ್ತ ಅಟ್ ರೊಕ್ಕ ಕಟ್ಟಿ ಬಂದ ನಿಮ್ಮವ್ವ ಮತ್ ಹೊಟ್ಟೆ ಉರಿತೈತಿ ಪಾಪಕ್ಕಿಗೆ. ಮತ್ತ ಆಕಿ ಸಣ್ಣಕ್ಕಿದೇನೋ ಆಗತಿ. ಆಕಿನೂ ಕರ್ಕೊಂಡು ಹೋಗಿದ್ದೆ ಎಳ್ಕೊಂಡು ನಿನ್ನೆ ಸಾಲಿಗೆ ಹಸ್ತಾನೆ ಅಂತಂದು ಏನ್ ಮಾಡಿ ಬಂದಿ? ಆ ಸಣ್ಣ ಖುಷಿನ ಅದನ್ನ ಸಾಲಿಗೆ ಹಸ್ತೀಯ? ಇವನ ಇನ್ನೂ ನೆಟ್ಟಗೆ ಚೊಣ್ಣ ಹಾಕ್ಯಣಕ್ ಬರಲ್ಲ, ಇನ್ನೂ ನೆಟ್ಟು ಕುಂಡಿ ತೊಳ್ಕೊಳಕ್ ಬರಂಗಿಲ್ಲ. ಇನ್ನ ಹುಡುಗಿನ ಸಾಲಿಗೆ ಹಾಕಿ ಬಂದಿಯಾ? ಹ್ಞೂ ಮರೆ. ಮತ್ತೆ ಈಗಿಂದ ಹಾಕಿದ್ರೆ ಮುಂದೆ ತಗೊಂತಾರಂತವ್ರು. ಸೀದಾ 1ನೇ ಕ್ಲಾಸಿಗೆ ಹೋಗಿ ಅಡ್ಮಿಷನ್ ಮಾಡ್ಸಕ್ ಹೋದ್ರೆ ತಗೊಳಂಗಲ್ಲ ಅಂತ. ಈಗಿಂದ ನಾನು ನರ್ಸರಿಗೆ ಹಾಕಿದ್ರೆ ನರ್ಸರಿಯಿಂದ LKG, LKGಯಿಂದ UKG, UKGಯಿಂದ 1ನೇ ಕ್ಲಾಸ್. ಸೀದಾ ನಾವು ಹೋಗಿ 1ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡ್ಕೊಂಡ್ರಿ ಅಂದ್ರೆ ಮಾಡ್ಕೊಳಂಗಲ್ಲ ಅಂತ. ಯವ್ವ ಅದೆಂತ ಕಾನೂನು ಅಂತ ನಾನು. ಅವ್ರದ್ದೇನು ಜಬರ್ದಸ್ತಿ ಅಂತದ? ನಮ್ಮ ಮಕ್ಕಳು ನಾವು ಯಾವಾಗ ಬೇಕಾದ್ರೂ ಸಾಲಿಗೆ ಹಚ್ಕೊಂತೀವಿ, ಎಟ್ ಬೇಕಾದ್ರೆ ಕಲಿಸ್ತೀವಿ. ಅದೇನದು? ಈಗ 3 ವರ್ಷದ ಕೂಸೈತಿ, ಈಗ ಅದನ್ನ ತಗೊಂಡು ಹೋಗಿ ಸಾಲಿಗೆ ಹಾಕ್ತೀಯನ? ಏನ್ ಮಾಡ್ಬೇಕಂತ ಮಾಡಿಯ ಖುಷಿನ? ಅವಕ್ಕರ ಬುದ್ಧಿ ಐತಿಲ್ಲ ಸಾಲಿ ಅಂತ ಸಾಲಿ ಕಲ್ಸಕಂತ ನಿಂತವು. ತೀರಾ ಅಟ್ ಸಣ್ಣ ಕೂಸು ಇದ್ದಾಗಿಂದ ಸಾಲಿಗೆ ಹಚ್ಚಬೇಕಂತಾನ ಅವ್ರಿಗೆ. ನಮ್ಮ ಮಕ್ಕಳು ನಿಮ್ ಗಂಡ್ರು ಎಲ್ಲ ಓದ್ಲಿಲ್ಲ 1ನೇ ಕ್ಲಾಸಿಂದ 1ನೇತಿಗೆ ಹೋಗಿ ಹೆಸರು ಹಚ್ಚಿ ಬಂದ್ರೆ ತಗಂತಿದ್ರು. ಇನ್ನೂ ಜಲ್ದಿ ಹೋಗಿದ್ರು ತಗಂತದ್ದಿಲ್ಲ. ಹೋಗ್ರಿ ಕೈ ಕಿವಿ ಮುಟ್ಲಿ ಅನ್ನೋರು. ತಲೆ ಮ್ಯಾಲ ಹಿಂಗ್ ಸುತ್ತರ್ಕೆ ಹಾಕಿ ಇತ್ತಾಗಿನ ಕೈಯಿಂದ ಇತ್ತಾಗಿನ ಕಿವಿ ಮುಟ್ಬೇಕಾಗಿತ್ತು ಗೊತ್ತಾನ? ಅಂದಾಗ ತಗೊಂಡರು. ಈಗೇನ ಯವ್ವ ಇದು ಡಾಮ್ರಾಟಾಗಿದ್ದಾವ ಎಲ್ಲಾರ? ಇಲ್ರಿ ಅಮ್ಮಾರಿ ಹಂಗಾಗೈತಿ. ನಾನು ಬರೀ LKGಯಿಂದ ಹಾಕ್ತೈ ತಗೋರಿ, ಈಗ ಬೇಡ ಭಾಳ ಕಚ್ಚಿ ಫೀಸು ಅಂತಂದ್ರೆ ಇಲ್ಲ ನರ್ಸರಿಯಿಂದಾನ ಹಾಕ್ಬೇಕು ನಮ್ಮ ಹತ್ರ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ನಿಮ್ಗೆ ಅಡ್ಮಿಷನ್ ಸಿಕ್ತಿಲ್ಲ ಅಂದ್ರೆ ಸಿಗಂಗಿಲ್ಲ ಅಂದ್ರು. ಅವ್ವ ಹಾಕಿದೆ ಅಷ್ಟು ಫೀಸ್? ಹಾಕಿದ 30,000 ರೀ ಡೊನೇಷನ್ ಫೀಸ್ ಎಲ್ಲ ಸೇರಿ. ಯವ್ವಾ ಮುಗಿದು ಹೋತ್ ಬಿಡು ಕತಿ. ಇವ್ರನ್ನೇನು ಕಾಲೇಜ್ ತನಕ ಕಲ್ಸೋ ತನಕ ಮನಿ ಮಠ ಇದ್ದ ಆಸ್ತಿ ಪಾಸ್ತಿ ಎಲ್ಲ ಮಾರ್ಕೊಂಡು ಬೀದಿಗೆ ಬರ್ಬೇಕಾತವ ಎಲ್ಲಾರ. ಈಗ ಇಟ್ಟಾದ್ರೆ ಇನ್ನು ಮುಂದಿನ ಎಟ್ಟಲೆ ಶೋಭವ ವಿಚಾರ ಮಾಡೊಂದಿಟ್ಟ. ನಮ್ಮ ಮಹೇಶಪ್ಪ ಅಷ್ಟು ದೊಡ್ಡ ಸಾಲಿ ಕಲ್ತ್ರು ಲಾಸ್ಟ್ಗೆ 1 ವರ್ಷಕ್ಕೆ 30,000 ರೂಪಾಯಿನೂ ಕೊಳ್ಳಿಲ್ಲ. ನಾವು ಇನ್ನೂ ಕಮ್ಮಿನ ಮಾಡಿಸ್ಕೊಂಬಂದ್ವಿ. ಇನ್ನು ಈಗ ಹೆಜ್ಜೆ ಇಟ್ಟ ಒಂದು ಆಲೆ 30,000 ರೂಪಾಯಿ ಮುಗೀತು ಬಿಡು ಕತಿ. ನಿನ್ನ ಗಂಡ ಕಿರಾಣಿ ಅಂಗಡಿ ಇಟ್ಕೊಂಡನವ, ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ. ಒಂದಿಟ ವಿಚಾರ ಮಾಡಿ ನೋಡಿ ಹಚ್ಚು ಸಾಲಿಗೆ. ಹಂಗೆ ಎತ್ತಬೇಕಂತ ಖರ್ಚು ಮಾಡಬೇಡ. ನಾಳೆ ನಿಮಗೆ ವಯಸ್ಸಾದ ಕಾಲಕ್ಕೆ ಏನಿಲ್ದಂಗೆ ಮಾಡ್ಕೊಂಡು ಕುಂತೀರಿ ನೋಡು. ಆಮೇಲೆ ನಮಗೇನಿಲ್ಲ ಕ್ರೀಲ್ ಬಿಡ್ರಿ ಅಮ್ಮಾರ. ಮಕ್ಕಳು ನೆಟ್ಟಗ ಚಂದಂಗ ಸಾಲಿ ಕಲ್ತ್ರ ಸಾಕಾಗೈತಿ. ಅವ್ರು ಸಾಲಿ ಕಲ್ತ್ರ ಅದ ಆಸ್ತಿ ನಮಗೆ. ಯಾ ಆಸ್ತಿ ತಗೊಂಡು ಏನು ಮಾಡೋದೈತಿ? ಆ ಆಸ್ತಿ ನೋಡೇನ ಅಲ್ಲವಾ ನೀನು ಆಟೋ ರೊಕ್ಕ ಸಾಲಿಗೆ ಹಾಕಿ ಬಂದಿದಿ. ಆ ಆಸ್ತಿ ಇದ್ದದಕ್ಕನ ಧೈರ್ಯ ಮಾಡಿಯಾ ಇಲ್ಲ? ಹೆಂಗ್ ಮಾತಾಡ್ತೀರಿ ಅಮ್ಮಾರ? ಅಂದ್ರೆ ನಾವೇನು ದುಡಿಯೋದಲ್ಲ ದುಃಖ ಬಡಿಯೋದಲ್ಲ, ಆಸ್ತಿ ಮಾರಿ ಸಾಲಿ ಕಲಿಸ್ತೇವೆ ಅಂತ ಹೇಳಕತ್ತೀರನು? ನಾವು ಬೇಕು ದುಡಿಯಂಗಲ್ಲ, ನಾ ಮನೆ ಬೇಕು ಈ ಮನ್ಯಾಗ ಕುಂತು ತಿಂತಾನೆಲ್ಲ, ಅದಕ್ಕೆ ಮಾತಾಡ್ತೀರಿ. ನಾನು ಎಲ್ಲಾರ್ದು ಲಾಲ್ ಜಾಕ್ರಿ ಮಾಡೋದು ಬಿಟ್ಟು ಬಗ್ಲಿಗೆ ಬ್ಯಾಗ್ ಹಾಕ್ಯಂದು ನೌಕರಿ ಮಾಡಕ್ಕೆ ಹೋಗ್ತಾನೆ ಅಂದಿದ್ರೆ ಸರಿ ಆಕತ್ತದು. ನಾ ಕುಂತಿನೆಲ್ಲ ಮನ್ಯಾಗ, ಅದಕ್ಕೆ ಈಗ ನಾನು ಅನಿಸ್ಕೋಬೇಕಟ್ಟ. ನನ್ನ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ನಾನು ಇಷ್ಟಪಡೋದು ತಪ್ಪನ್ರಿ? ಯಾರ್ಯಾರ ಮಕ್ಕಳು ಎಂತೆಂಥ ದೊಡ್ಡ ಶಾಲೆಗೆ ಓದಾಕತ್ತಾರ. ನನ್ನ ಗೆಳತಿಯರ ಮಕ್ಕಳು ಎಲ್ಲರೂ ನಾನು ಒಂದು ಚಲೋ ಶಾಲಿಗೆ ಹಾಕತ್ತಪ್ಪ. ನನ್ನ ಮಕ್ಕಳಿಗೆ ಚಲೋ ತಂಗ ಓದ್ಲಿ ಅಂತ ಆಸೆ ಪಡೋದು ತಪ್ಪನು? ತಪ್ಪಲ್ಲವಾ? ತಪ್ಪಲ್ಲ. ಚಲೋ ತಂಗ ಓದ್ಲಿ ಅಂತ ಆಸೆ ಪಡೋದು ತಪ್ಪಲ್ಲ. ಇಂಥದ ಶಾಲ್ಯಾಗ ಓದಿದ್ರು ನನ್ನ ಮಗ ಶಾಣೆ ಅಕ್ಕನ ಅನ್ನೋದೇನು ತಲೆಯಾಗ ಐತಲ್ಲ, ಅದು ತಪ್ಪು ತಂಗಿ. ಹುಡ್ರು ಶಾಣೆರಿದ್ರ ಎಲ್ಲಾದ್ರೂ ಓದ್ತಾರ. ಮನ್ಯಾಗ ಕುತ್ಕೊಂಡು ಚಂದಂಗ ಓದಿಸಿ ಮಾಡಿಸಿ ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಒಳ್ಳೆ ಬುದ್ಧಿವಾದ ಹೇಳಿದ್ರ ಓದ ಹುಡ್ರು ಎಲ್ಲಾದ್ರೂ ಓದ್ತಾರ. ದೊಡ್ಡ ಶಾಲ್ಯಾಗಟ್ಟ ಓದ್ಬೇಕಂತಿಲ್ಲ. ಅದ ನಾವು TV ನೋಡ್ಕೊಂತ ಕುತ್ಕೊಂಡು ಅವಕ್ಕೆ ಓದು 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 ಅಂದ್ರೆ ಓದ್ತಾವ ನಾವು? 24 ತಾಸು ನಾವು ಫೋನ್ ಕೈಯಾಗ ಹಿಡ್ಕೊಂಡು ತಿಕ್ಕದ ಮಾಡ್ಕೊಂತ ಕುಂತ್ರ ಆ ಹುಡ್ರು ಓದ್ತಾವೆ. ಓದ್ಕೆರ್ರೆ ಅನ್ನೋದೈತಿ. ಫೋನ್ ಕೈಯಾಗ ಹಿಡ್ಕೊಂಡು ತಿಕ್ಕದ. ನೀವು ಫೋನ್ ತಿಕ್ಕದ್ ನೋಡಿ ಯಾವ ಹುಡ್ರು ಯಾವಾಗ ಓದ್ಕೋಬೇಕು? ಹಿಂಗಾದ್ರೆ ಮುಗಿದು ಹೋದ್ ಕತಿ. ಹಿಂಗಾದ್ರೆ ದೊಡ್ಡ ಸಾಲಿನ ಬೇಕು. ಮತ್ತೆ ಹೋಗ್ಲಿ ಬಿಡ್ರಿ ಅತ್ತಿಯಾರ, ನಾವೇನು ಹೇಳಿದ್ರು ತಪ್ಪ ನಿಮ್ಗೆ. ನಾವು ಬೇಕು ಈ ವಜ್ಜಾ ಬಿಟ್ಟ ನಿಮ್ಮ ಮನ್ಯಾಗ ಏನು ಮಾಡಿದ್ರು ತಪ್ಪು. ಹೋಗಯ್ಯಪ್ಪ ಹೋಗ ಬಂಗಾರಗಟ್ಟಿ. ಒಂದಿಟ್ಟು ತಾಡಿ ಏನಪ್ಪ, ಒಂದು ಸ್ವಲ್ಪ ತಾಡಿ 1 ತಾಸು ಆಡ್ಬೇಕಾ? ಆಡಿ ಜಲ್ದಿ ಬಂದು ಕೈ ಕಾಲು ಮುಖ ತಕ್ಕೊಂಡು ಏನ್ರ ತಿನ್ನಂಗಿದ್ರು ತಿಂದು ಯಪ್ಪ ಮಹೇಶ ಕಾಕನ ಮಹೇಶಪ್ಪನ ನಿಮ್ಮ ಕಾಕನ ಕರ್ಕೊಂಡು ಕುತ್ಕೊಂಡು ಓಸು ಬುಕ್ಕಿಗೆ ಕವರ್ ಹಾಕಿ ಅವನೇನ ಮಹೇಶ್ ಕಾಕಾಗ ಹೇಳು ಚಿಕ್ಕಪ್ಪ ಹಾಕಿಕೊಡು ಅಂತಂದು ಹಾಕಿಕೊಡ್ತಾನ ಏನ. ಕುತ್ಕೊಂಡು ಅವನ್ನೆಲ್ಲ ಹೊಂದಿಕೆ ಮಾಡ್ಕೊಂಡು ಸಾಲಿಗೆ ಹೋಗ್ಬೇಕಪ್ಪ. ಏನು ಚೆನ್ನಾಗಿ ಓದ್ಬೇಕು ನೋಡು.
ಹೋಗ್ಯಪ್ಪ ಹೋಗ್. ಖುಷಿ ನೋಡ ಅವನಿಗೆ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲಾರು ಹೆಂಗದಿರಿ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಂತಾನಿ. ನಾನು ಆರಾಮದೇನಿ ನೋಡ್ರಿ. ದಯವಿಟ್ಟು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿಪ್ಪ. ಹಂಗ ಕತಿ ನೋಡ್ರಿ. ಯಾರ್ಯಾರಿಗೆಲ್ಲ ನಮ್ಮ ಕತಿ ಇಷ್ಟ ಆಗಾಕತ್ತೈತಿ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಒಂದು ಲೈಕ್ ಕೊಡ್ರಿ, ಹಂಗ ಶೇರ್ ಮಾಡ್ರಿ. ನಮ್ಮ ವಿಡಿಯೋನ ನಿಮ್ಗೆ ಯಾರ್ಯಾರು ಪರಿಚಯ ಅದಾರ ಎಲ್ಲರಿಗೂ ಶೇರ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊನ ಕೇಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ, ಕತಿ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಹಂಗ ಏನರ ಕತಿ ಬಗ್ಗೆ ಹೇಳೋದಿದ್ರ ಕಮೆಂಟ್ ಮಾಡಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂತೀರಲ್ಲ, ಮಾಡ್ಕೊರಿಪ್ಪ. ನಿಮ್ಮ ಸಬ್ಸ್ಕ್ರೈಬ ನಮ್ಗೆ ಕತಿ ಮಾಡಕ್ಕೆ ಇನ್ಸ್ಪಿರೇಷನ್ ರೀ. ಬರಣ್ರಿ. ನಮಸ್ಕಾರ ರೀ.